ಅಧಿಕಾರಿಗಳು ಉತ್ತರವನ್ನ ಕೊಡೋದಕ್ಕೆ ಈಗ ಅಧಿವೇಶನದಲ್ಲಿ ಮೊನ್ನೆ ನಾವೇ ನೋಡಿದ್ದೀವಿ, ಸ್ಪೀಕರ್ ಅವರು ಎದ್ದು ಹೋದ್ರು ಬೇಸರ ಮಾಡಿಕೊಂಡು. ಈ ಹಿಂದೆ ಕೂಡ ನಡೆದಿರಲಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯತನ ಈಗ ಕಾಣ್ತಾ ಇದೆಯಾ? CM ರವರೇ ಪತ್ರ ಬರೆದು ರಿಕ್ವೆಸ್ಟ್ ಮಾಡೋ ಥರ ಆಗಿದೆಯಾ? ಇಲ್ಲ, ಈಗಾಗಲೇ 3-4 ಬಾರಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ ಸದನದಲ್ಲಿ, ಅಸೆಂಬ್ಲಿಯಲ್ಲಿ, ಕೌನ್ಸಿಲಲ್ಲೂ ಮಾಡಿದ್ದಾರೆ. ಮೊನ್ನೆ ನಾನೇ ಉತ್ತರ ಕೊಡುವಾಗ 225 ಪ್ರಶ್ನೆಗೆ ಬರೀ 84 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದು ಅಂತ ಹೇಳುವಾಗ ಸ್ವಾಭಾವಿಕವಾಗಿ ವಿರೋಧ ಪಕ್ಷದ ನಾಯಕರು, ಸದಸ್ಯರುಗಳು ಸ್ವಲ್ಪ ಪ್ರಸ್ತಾಪ ಮಾಡಿ ಅವರ ಬೇಸರವನ್ನು ವ್ಯಕ್ತ ಮಾಡಿದರು. ಹಾಗಾಗಿ ಮಾನ್ಯ ಅಧ್ಯಕ್ಷರು, ಸಭಾಧ್ಯಕ್ಷರು ಸ್ವಲ್ಪ ಬೇಸರ ಮಾಡಿಕೊಂಡು ಅವರು ಈ ರೀತಿ ಆದರೆ ಸರಿ ಹೋಗೋದಿಲ್ಲ ಅಂಥೇಳಿ ಸದನವನ್ನು ಮುಂದೂಡಿ, ಆನಂತರ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲರೂ ಕೂತ್ಕೊಂಡು ಮಾತಾಡಿ ವಿರೋಧ ಪಕ್ಷದ ನಾಯಕರು ಎಲ್ಲ ಚೀಫ್ ಸೆಕ್ರೆಟರಿ ಅವ್ರನ್ನ ಕರೆಸಿ ಪ್ರತಿಯೊಬ್ಬ ಕಾರ್ಯದರ್ಶಿಗಳಿಗೂ ಕೂಡ ಸೂಚನೆ ಕೊಡಬೇಕು, ನೋಟಿಸ್ ಕೊಡಬೇಕು, ಈ ರೀತಿ ಆಗಬಾರ್ದು ಅಂತ. ಒಂದು ವೇಳೆ ಮುಂದುವರೆದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಅಂತ ಕೂಡ ಚೀಫ್ ಸೆಕ್ರೆಟರಿ ಅವರಿಗೆ ಮುಖ್ಯಮಂತ್ರಿಗಳು ಹೇಳಿದರು. ಮುಂದಿನ ವಾರದಲ್ಲಿ ಉತ್ತಮ ಆಗುತ್ತೆ ಅಂತ ಅಂದ್ಕೊಳ್ತೀವಿ ಸರ್. ಅಧಿಕಾರಿಗಳಿಗೆ ಈ ಪರಿ ನಿರ್ಲಕ್ಷ್ಯ ಏನಕ್ಕೆ ಸರ್? ಆಮೇಲೆ ಸಚಿವರುಗಳು ಕೂಡ ಅಧಿಕಾರಿಗಳನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು, ಮತ್ತು ಇದರ ಸೀರಿಯಸ್ನೆಸ್ನು ಕೂಡ ಅಧಿಕಾರಿಗಳಿಗೆ ಅರ್ಥ ಆಗಲಿಲ್ಲ ಅಂದರೆ ಹಿಂಗೆ ಅಂತ. ಇದು ಯಾವ ಹಂತದಲ್ಲಿ ಅದು ನಿಂತಿದೆ, ಉತ್ತರಗಳು ನಿಂತೋಗುತ್ತೆ, ಅದನ್ನು ನೋಡಬೇಕು. ಯಾಕಂದರೆ ಈಗ ನಾವೆಲ್ಲ ರುಜು ಮಾಡಿ ಕಳಿಸ್ಬಿಡ್ತೀವಿ. ಕಳಿಸಿದ ಮೇಲೆ ಸೆಕ್ರೆಟರಿಯೇಟ್ಗೆ ಹೋದಾಗ ಅಲ್ಲಿ ಸ್ಕ್ರೀನಿಂಗ್ ಆಗಿ ಅಲ್ಲಿ ಅವರೆಲ್ಲ ಸದನದಲ್ಲಿ ಸದಸ್ಯರಿಗೆ ಕೊಡಬೇಕಾದಂಥದ್ದು ಅವ್ರದ್ದು. ಕೆಲವು ಸಂದರ್ಭ ಅಲ್ಲೂ ಕೂಡ ಡಿಲೇ ಆಗುತ್ತೆ. ಅದಕ್ಕೆ ಈಗ ಸ್ಪೀಕರ್ ಅವರು ಇದೆಲ್ಲವನ್ನು ಒಟ್ಟಾರೆ ನೋಡಿ ಎಲ್ಲಿ ಇದು ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅದಾದಮೇಲೆ ನೋಡೋಣ. ಅಲ್ಲ, ಈ ಲೀಡರ್ಶಿಪ್ ಫೈಟು, ಈ CM ಚೇಂಜು, ಈ ವಿಚಾರಗಳೇನಾದರೂ ಆಡಳಿತದ ಮೇಲೆ ಪರಿಣಾಮ ಬೀರ್ತದೆ? ಅದಕ್ಕೂ ಇದಕ್ಕೂ ನೋಡಿ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಸೆಕ್ರೆಟ್ರಿಗಳು ಅವರವರ ಜವಾಬ್ದಾರಿಯನ್ನು ಮಾಡಬೇಕು. ಒಂದು ಪ್ರಶ್ನೆ ಅಂದರೆ 15 ದಿವಸ ಮುಂಚೆನೇ ಪ್ರಶ್ನೆ ಕೊಡಿ ಅಂತ ಹೇಳಿರ್ತಾರೆ. 15 ದಿವಸಕ್ಕೆ ಮುಂಚೆ ನಿಮಗೆ ಪ್ರಶ್ನೆಗಳು ಬಂದಾಗ ಅದಕ್ಕೆ ಉತ್ತರ ರೆಡಿ ಮಾಡಿ ಕೊಡೋದಕ್ಕೆ 15 ಡೇಸ್ ಇರುತ್ತೆ. ಅದನ್ನು ಮಾಡಿ ಸೆಕ್ರೆಟ್ರಿಗಳು ಮಾಡಿ ಕೊಡಬೇಕು. ಅಲ್ಲಿಂದ ಕೊಟ್ಟು ಲೆಜಿಸ್ಲೇಚರ್ ಸೆಕ್ರೆಟ್ರಿಯೇಟಿಗೆ ಬಂದಮೇಲೆ ಅವರು ಅದನ್ನು ಪ್ರಿಂಟ್ ಮಾಡಿ ಸದನಕ್ಕೆ ಕೊಡಬೇಕಾಗ್ತದೆ. 2-3 ಹಂತದಲ್ಲಿ ಇರೋದರಿಂದ ಅದು ಎಲ್ಲೋ ಒಂದು ಕಡೆ ಅದು ನಿಧಾನ ಆಗಿದೆ ಅನ್ನುವಂಥದ್ದು, ಅದನ್ನು ಸರಿಪಡಿಸ್ತೇವೆ. ಈಗ ಬಲ ಸಮುದಾಯಕ್ಕೆ ಅನ್ಯಾಯ ಆದರೆ 3 ಜನ ಸಚಿವರು ಆಲ್ರೆಡಿ ರಾಜೀನಾಮೆ ಪತ್ರ ಬರೆದಿಟ್ಕೊಂಡಿದ್ದಾರೆ, ರಾಜೀನಾಮೆ ಕೊಡ್ತಾರೆ ಅಂತೇಳಿ ಕೃಷ್ಣಮೂರ್ತಿ ಅವರು ಮಾಡಿದ್ದಾರೆ ಸರ್. ಇರೋದು 3 ಜನ, ನೀವು ಆ ಥರ ಏನಾದ್ರು ಇದೆಯಾ ಸರ್? ಆ ಸನ್ನಿವೇಶ ಬಂದಾಗ ಕಮ್ಯುನಿಟಿ ರೆಪ್ರೆಸೆಂಟೇಟಿವ್ಸ್ ಆಗಿ ಯಾರು ಏನು ಮಾಡಬೇಕು ಅದು ಮಾಡ್ತಾರೆ.